ಡೆಡ್ ಬಾಡಿ ಓಪನ್ ಆಗಿ ಈಚೆ ಬಿಟ್ಟರೆ ಸ್ಮೆಲ್ ಬರುತ್ತಲ್ಲ ಅಂತ ಯಾಕೆ ನನ್ನ ಮಗ ಇಲ್ಲೇ ಭಯ ಪಡಿಸ್ತಾ ಇದೆಯಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಇವತ್ತೊಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಏಯ್ ಮಗ ಟಚ್ ಆಯ್ತ್ಕೊಣ ಕೆಳಕ್ಕೆ ಏನ್ ಬೆಟ್ಟಕ್ಕ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಏನಿಲ್ಲ ನಮ್ಮ ಅಣ್ಣ ಲಾಯರ್ ಅವರೇ ಒಂದೇ ಒಂದು ಫೋನ್ ಕಾಲು. ಮಿಸ್ಟರ್ ಲಾಯರ್ ಸರ್ ಗೈಸ್ ಅಲ್ಲೆಲ್ಲೋ ಸೆಂಟ್ರಾಗ ಹೋಗ್ಬಿಟ್ಟು ದಾರಿ ಹುಡುಕ್ತಾವ ಅವನು. ಬ್ರೋ ನಿನ್ನ ಜಾಸ್ತಿ ವೆಯ್ಟಿಂಗ್ ಮಾಡಿ ಮಾಡಿ ಬೆಟ್ಟಕ್ಕೆ ಕರ್ಕೊಬಂದಿದ್ದ ರೀಸನ್ನೇ ನಿನಗೆ ದಾರಿ ಗೊತ್ತೈತೆ ಅಂತ. ಇವ್ನು ಯಾವನ ಆ ಸೀರೆ ಅಲ್ಲೇ ಬಿತ್ತೈತೆ. ಯಾವ ಸೀರೆ ಯಾವ ಸೀರೆ ಉದ್ದ ಜಾಸ್ತಿ ಐತೆ ಆ ಸೀರೆ ಅದು ಹಾಕಿಂದಲ್ಲ, ಅದೇ ನನ್ನ ಪ್ರಾಬ್ಲಮ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಅವ್ರೆ. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಹೋಗಬೇಕಿತ್ತು, ಒಂದು 6:30 ಅಷ್ಟೊತ್ತಿಗೆ. ಸೊ ನನ್ನ ಫ್ರೆಂಡು ಬರೋದು ಲೇಟ್ ಆಯಿತು, ಅದಕ್ಕೆ ಅವನಿಗೋಸ್ಕರ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಬರ್ತಿದ್ದಂಗೆ ನಮ್ಮ ಟ್ರೆಕ್ಕಿಂಗು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಟ್ರೆಕ್ಕಿಂಗ್ ಜರ್ನಿ ಎಲ್ಲ ಹೆಂಗಿರುತ್ತೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್ ನನಗಂತೂ ದಾರಿ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ, ಸಾಹೇಬ್ಗೆ ಮಾತ್ರ ಗೊತ್ತಿರೋದು. ಸೊ ಅವನಿಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ ಹೆಂಗಾಸ್ ಹೋಗಬೇಕು ಅಂತ. ಅವಲಿಂದ ಸಾಹಸ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ದಾರಿ ಯಾವುದಂತ ತಿಳ್ಕೊಬೇಕು ಅಂತ. ಯಾಕೆ ನಿಲ್ಲಿಸ್ದೆ? ಹಾಂ ನೀನು ಯಾವ ದಾರಿ ಇಲ್ಲಾದ್ರೂ ಕರ್ಕೊಂಡು ಹೋಗ್ಗುರು, ಒಟ್ಟಿವತ್ತು ಹೋಗ್ಬೇಕಷ್ಟೇ. ಇವಾಗ ಎಲ್ಲಿಗೆ ಹೋಗ್ಬೇಕು? ಇವಾಗ ಎಲ್ಲಿ? ಆ ಬಾವುಟ ಕಾಣಿಸ್ತೈತಲ್ಲ ಅಲ್ಲ, ನಡಿಯಪ್ಪ. ಗೈಸ್ ನೋಡ್ರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಈ ಬೆಟ್ಟಕ್ಕೆ ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಸದ್ಯಕ್ಕೆ ಇವಾಗ ಯಾವ ದಾರಿಗಾಸ್ ಹೋಗ್ಬೇಕು ಅಂತ ಹುಡುಕ್ತಾ ಇದ್ದೀವಿ ದಾರಿನ. ಯಾಕಲ್ಲ ಬಾವುಟಾಗಿರೋದು ಆ ಕಡೆ ಕಣೋ, ನನಗೆಲ್ಲ ನೆನಪು ಬರುತ್ತೆ, ಒಟ್ಟಾಗಿ ಕಳಿಸ್ತೀನಿ. ಮಾಡ್ತೀಯ ಇವತ್ತು? ಏಯ್ ಮಗ ಟಚ್ ಆಯ್ತು ಕಣೋ ಕೆಳಕ್ಕೆ ಟಚ್ ಆಗೋಯ್ತು ಕಣೋ. ತಡಿ 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 ತಡಿ. ಓ 3 ದಿನ ಸ್ಕ್ರಾಚ್ ಆಗುತ್ತೆ ಗಾಡಿ ನಂದು. ಬಾಡಿನೇ ಹೋಗೋಣ ಲೇ ಬಾಡಿ ಎಲ್ಲ ನನಗೇನು ಭಯ ಆಯ್ತು ಗೊತ್ತಾ, ಕೆಳಗಡೆ ಅದು ಟಚ್ ಆಗುತ್ತೆ ಅಂದ್ಬಿಟ್ಟು ನಾನು ಆಫ್ ರೋಡಿಂಗ್ ಮಾಡುವಾಗೆಲ್ಲ ಹುಷಾರಾಗಿ ಆಫ್ ರೋಡಿಂಗ್ ಮಾಡಿವಿ. ಇವಾಗ ಟಚ್ಚೇ ಆಯಿತು ಅಲ್ಲಿ. ಏನಾಗಿರಲ್ಲ ಮರ. ಗೈಸ್ ಫೈನಲಿ ಅಲ್ಲೊಬ್ರು ಅಣ್ಣ ಬಂಡೆ ಹೊಡಿತಿದ್ರು, ಅವ್ರ ಹತ್ರ ಕೇಳಿ ಕರೆಕ್ಟಾಗಿ ರೂಟ್ನ ತಿಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ದಾರಿ ಸಾಕತ್ತಾಗೈತೆ ಗೈಸ್. ಇವಾಗ ಅಲ್ಲೊಂದು ಗೋಶಾಲೆ ಐತೆ ಗೈಸ್, ಗೋಶಾಲೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತೀವಿ. ಮಗ ಹೂವನೂರಲ್ಲಿ ಹೆಂಗೈತೆ ಕೆರೆ ಒಳಿಕೆ? ಗೈಸ್ ಇವಾಗ ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಆದ್ರೂ ಮಗ 1 ಲೀಟರ್ ನೀರಾದ್ರೂ ತರಬೇಕಾಯ್ತ. ನಾನು ಹೇಳಿದೆ ನೀರು ಸಿಕ್ಕಿದ್ರು ಒಂದಲ್ಲಿ ನೀರು ಸಿಗಲ್ಲ ನಿನಗೆ. ಸಿಗ್ತೈತೆ, ಕುಡಿಯೋಂಗೆ ಕರೆಕ್ಟಾಗಿರಬೇಕು. ಬೆಟ್ಟದಾಗೆಲ್ಲ ನೀರು ಸಿಗ್ತವೆ, ಮನ್ಸು ಗಟ್ಟಿ ಮಾಡ್ಕೊಂಡು ಕುಡಿಬೇಕಷ್ಟೆ. ಇವಾಗಲೇ ಕಾಲು ನೋವ್ತೈತೆ ಆಗಲಿ ನನಗೆ. ಇವಾಗ ನಾವು ಹೋಗ್ತಾ ಇರೋ ಬೆಟ್ಟ ಇದು. ಈ ಬೆಟ್ಟದ ಹೆಸರು ರಾಮದೇವ್ರ ಬೆಟ್ಟ ಅಂತ. ಬೆಟ್ಟ ಪ್ಲೇಸ್ ಆಗ್ತಿಲ್ಲ ಏನೋ ದಾರಿ ಯಾರು ಇರ್ತಿದ್ದು ಯಾರು ಇರ್ತಿದ್ದು. ನನ್ನ ಮಗನ ನಿನ್ನಂತವನು ಇರ್ಬೇಕು ಕಣ ಗೈಡರು ಲೈಫಲ್ಲಿ. ಇಲ್ಲೇ ನಾನು 100 ಸರಿ ಬಂದಿಲ್ಲ ಗೈಸ್. ಅನ್ನೋ ಪದ ಯೂಸ್ ಮಾಡ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ತುಂಬ ಸುಸಂಸ್ಕೃತ ಇರೋವಂಥ ವ್ಯಕ್ತಿ ಇವನು. ಗೈಸ್ ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಆಗಲೇ ಒಂದು ಡೈಲಾಗ್ನ ಮೈಂಡಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡವನೇ.
ಏನು ಹೇಳ್ತಾನೆ ಕೇಳೋಣ ಬನ್ನಿ. ದಿಕ್ಕು ದಾರಿ ತೋಚದೇನೆ. ಗೈಸ್ ಡೆಫಿನೆಟ್ಲಿ ಇವತ್ತು ನಾವು ಬೆಟ್ಟ ಹತ್ತಲ್ಲ. ನೀನು ಹಿಂದೆ ಹೋಗು ಅಂದಿದ್ದಿದ್ರೆ ಬಂದ್ಬಿಟ್ಟಿವಿ. ರೈಟ್ ಅಬೌಟ್ ಅವ್ನು ಅಂದಿದ್ದು ನನಗೆ ಹೈಸ್ಕೂಲ್ ನೆನಪಾಯಿತು. ಯಾಕಲ್ಲ ತಿರ್ಗಾ ವಾಪಸ್ಸು ಇವತ್ತು ನೀನು ಹಸ್ಸಲ್ಲ. ಯಾಕಲ್ಲ ಅವ್ನು ಕರೆಕ್ಟಾಗಿ ಅಲ್ವ ಹೇಳಿದ್ದು. ಹಿಂಪಳಿದ ಮೇಲೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ಬೆಟ್ಟನವರು ಹತ್ತುತ್ತಿದ್ವನಪ್ಪ. ಎಲ್ಲಿ ಎಲ್ಲರೂ ಅಲ್ಲಸೆ ಹೋಗೋದು. ಏನ್ ಬೆಟ್ಟಕ್ಕ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಂತ ಬೋಳಿ ಮಗ ಅವನೇ ನೋಡಿ ಗೈಸಿ ಅವನು ಬೆಟ್ಟಕ್ಕೆ ಲೊಕೇಶನ್ ಆಗ್ತಾನಂತೆ. ನಾನು ಇಲ್ಲೇ ಹತ್ತಿದವನು ಇವತ್ತು ಇಲ್ಲೇ ದಾರಿ ಕಾಣಿಸ್ತಾ ಇಲ್ಲ ಹೋಗೋದು. ಫಸ್ಟ್ ಆಫ್ ಆಲ್ ನೀನು ಕತ್ಲಾಗತ್ತಿದ್ದೋ ಬೆಳಕಾಗತ್ತಿದ್ದೋ ಅದನ್ನ ಹೇಳು. ಬೆಳಕಾಗಿ ಹತ್ತಿದ್ದೆ ಗೈಸ್ ಬೆಳಕಲ್ಲಿ ಬೆಟ್ಟ ಹತ್ತಿರುವ ಬೋಳಿ ಮಗನಿಗೆ ರೂಟ್ ಗೊತ್ತಾಗ್ತಾ ಇಲ್ಲ. ಸ್ಮಶಾನ ಇತ್ತು ಅವತ್ತು. ಮಶಾಣ ಎಲ್ಲೈತೆ? ಡೆಡ್ ಬಾಡಿ. ಅದೇ ಹೇಳಲೇ ಎಲ್ಲೈತೆ? ಇನ್ನ ಅದು ಮಣ್ಣಲ್ಲಿ ಇಕ್ಕಿಲ್ಲ. ಹಾ ಅದು ಬಾಡಿನೇ ಇಕ್ಕವ್ರಲ್ಲಿ. ಇವಾಗಲೂ ಹಂಗೆ ಐತಾ? ಇವಾಗಲೂ ಹಂಗೆ ಏನೋ ಇಲ್ಲಿ ಐತೆ ರಾಮದೇವ್ರ ಬೆಟ್ಟ ಅತಿಕ್ರಮಣ ಪ್ರವೇಶ ಅರಣ್ಯ. ಅದೇ ಗೈಸ್ ಬೆಟ್ಟಕ್ಕೆ ಪರ್ಮಿಷನ್ ಇಲ್ಲದೆ ಹೋಗ್ಬಾರ್ದು ಅಂತ ಏನೇನೋ ಬರ್ದಿಕ್ಕವ್ರೆ. ಸಾಹೇಬ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಬಿಡಲ್ಲ ಅಂತ ಹೇಳ್ತಾ ಇದ್ದ. ಅದು ಯಾಕೆ ಬಿಡಲ್ಲ ಅಂತ ನಾನು ನೋಡ್ತೀನಿ, ನಡೆಯಲ್ಲ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಇಲ್ಲ ಅಂದಿದ್ರೆ ಈ ಪ್ಲಾನ್ ಇವತ್ತು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಿದ್ದ. ಬ್ರೋ ಅಕಸ್ಮಾತ್ ಇವಾಗ ಫಾರೆಸ್ಟ್ ಆಫೀಸರ್ ಸಿಕ್ಕಿ ಬಿಡಲ್ಲ ಅಂದರೆ ಏನು ಮಾಡೋದು? ಏನಿಲ್ಲ, ನಮ್ಮ ಅಣ್ಣ ಲಾಯರ್ ಅವರೇ, ಒಂದೇ ಒಂದು ಫೋನ್ ಕಾಲು. ಮಿಸ್ಟರ್ ಲಾಯರ್ ಸರ್. ಎಸ್ ಇವಾಗ ಇನ್ನೊಂದು ಯಾವುದೋ ಹೊಸ ಶಾರ್ಟ್ ರೂಟ್ನ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಬ್ರೋ ಡೆಡ್ ಬಾಡಿನೇ ಹಂಗೆ ಐತಾ ಮಣ್ಣಾಗ ಮುಚ್ಚದಂಗೆ? ಥೋ ಜೋಕು ಚೆನ್ನಾಗಿತ್ತು, ನಾನು ಸೀರಿಯಸ್ಸಾಗಿ ತಗೊಂಡ್ಬಿಟ್ಟೆ. ಆದರೂ ನನಗೂ ಒಂದು ಸೆನ್ಸು ಡೌಟಲ್ಲಿ ಹೊಡಿತಿತ್ತು. ಡೆಡ್ ಬಾಡಿ ಓಪನ್ನಾಗಿ ಈಚೆ ಬಿಟ್ಟರೆ ಸ್ಮೆಲ್ ಬರುತ್ತಲ್ಲ ಅಂತ. ಆದರೂ ಇರಲಿ ಅಂತ ಅಂದ್ಕೊಂಡೆ. ಆದರೂ ಯಾಕಂದ್ರೆ ನನ್ನ ಹತ್ರ ತಮಾಷೆ ಆಡಲ್ವಲ್ಲ ಹುಡುಗ, ಸೀರಿಯಸ್ಸು ಅಂದ್ಕೊಂಡು ಸೀರಿಯಸ್ ಆಗಿ ತಗೊಂಡೆ. ಪರವಾಗಿಲ್ಲ ಗೈಸ್, ಇವಾಗ ಒಂದು ರೇಂಜಿಗೆ ಹತ್ರ ಬಂದ್ವಿ ಬೆಟ್ಟಕ್ಕೆ. ಈ ರೇಂಜ್ ಅಲ್ಲ ಕಣ, ಮುಂದೆ ಗೋಳಾಡ್ತಿತ್ತಲ್ಲ ಆ ರೇಂಜ್ ಇಟ್ಕೊಂಡು ಅಂತಿದ್ದೆ. ಹೆಂಗೋ ಶೂ ಹಾಕೊಂಡ್ ಬಂದಿದ್ದು ಒಳ್ಳೇದಾಯ್ತು ಕಣಲೆ. ಚಪ್ಪಲಿ ಹಾಕೊಂಡ್ ಬಂದಿದ್ರೆ ತಿರ್ಗಾ ಕಾಲಿಗೆ ಏಟಾಗೋದು ನನಗೆ. ಮಗನೇ ಶೂ ಬಿಟ್ಟು ಹೆಗಲಿಗೆ ಹಾಕೊಂಬತ್ತೀಯ ಬಾ ಅಲ್ಲಿ ಮುಂದೆ. ಸುಮ್ಮನೆ ಬಿಲ್ಲಾಗ್ತಾ ಬೇಡ. ಬಿಚ್ಚಲ್ಲ ನೋಡಿ ಅಂತ ನೋಡು. ಹಾಂ ನೀ ಬಿಸಿಲಾರ ಹತ್ತಿದೆ ಅಂದರೆ 500. ಬಿಸಿಲಾರ ಹತ್ತಿ ನೀನೇನು ಹಾಕೊಂಡು ಹತ್ತಿದ್ರೆ ನೀನೇನಾದ್ರು ಇಂಥ ಬಂಡೆ ಹತ್ತಿಸ್ಬಿಟ್ರೆ ಬಿಚ್ಚಲೇಬೇಕಾಗುತ್ತೆ. ಅಂತ ಬಂಡೆ ಇರೋದಕ್ಕೆ ಆ ಕಾನ್ಫಿಡೆಂಟ್ ನಿಮಗೆ. ಹೌದಾ? ಯಾಕ ನನ್ನ ಮಗ ಇಲ್ಲೇ ಭಯ ಪಡಿಸ್ತಾ ಇದೆಯಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಗೈಸ್ ಯಾವುದೋ ಕಲ್ಲತ್ತಬೇಕು ಅಂತ ಹೇಳ್ತಾನೆ. ಇವಾಗ ಅಲ್ಲ ಹೋಗ್ಬೇಕಾ ಅಂದ್ಕೊಂಡಿದ್ಯಾ ಇಲ್ಲ ಕನ್ಫರ್ಮ್ ಅದೇನೋ? ಹಾಂ ನಡಿ ನಡಿ. ಏನು ಎಂಟ್ರೀಸ್ ಈ ಥರ ಐತೆ ಗೈಸ್. ಅಲ್ಲೆಲ್ಲೋ ಸೆಂಟ್ರಾಗಿ ಹೋಗ್ಬಿಟ್ಟು ದಾರಿ ಹುಡುಕ್ತಾವ ಅವನು. ನಾನು ಇನ್ನೂ ಇಲ್ಲೇ ಇದ್ದೀನಿ. ಏನು ನೋಡೋ ಜೇನು ಹೆಂಗೈತಲ್ಲಿ ಎಲ್ಲಿ ಆಗ ಅಲ್ಲಿ ಇಲ್ಲಿ ನಮ್ಮನ್ನು ನೋಡುವಂತವ್ರು ಒಂದಕ್ಕೆ ಪಡೆದಾಡ್ತೀರಿ, ನೀನೇ ಒಂದಕ್ಕೆ ಪಡೆದಾಡ್ತೀವಿ. ಅವತ್ತೂ ದಾರಿ ಮಾರ್ಕಿಳಿಯಕ್ಕೆ 1 ಅವರ್ ಹುಡುಕಾಡಿದ್ದೀವಿ ಬರೀ ಬೆಟ್ಟದ ಮೇಲಿಂದ. ಬೆಟ್ಟದ ಮೇಲಿಂದ ಇಳಿಯಾಕ ಇಳಿಯಕ್ಕಂತಾನೆ 1 ಅವರ್ ಹುಡುಕಾಡಿದ್ದೀವಿ. ಲೇ ಯಾರು ನೀವು ಲೇ ಈ ಟ್ಯೂಬ್ ಲೈಟ್ಗಳು. ಇವತ್ತು ದಾರಿ ಹುಡುಕಿನೇ ಟೈಮ್ ವೇಸ್ಟ್ ಮಾಡ್ತೀವಿ. ಅವನಿಗೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಬ್ರೋ ನಿನ್ನ ಜಾಸ್ತಿ ವೆಯ್ಟಿಂಗ್ ಮಾಡಿ ಮಾಡಿ ಬೆಟ್ಟಕ್ಕೆ ಕರ್ಕೊಬಂದಿದ್ದ ರೀಸನ್ನೇ ನಿನಗೆ ದಾರಿ ಗೊತ್ತೈತೆ ಅಂತ. ನಿಜ ಬ್ರೋ. ಗೈಸ್ ನಾನು ಈ ಬೆಟ್ಟಕ್ಕೆ ಬರಬೇಕು ಅಂತ ಅಲ್ಲಿ 2 ವರ್ಷದಿಂದ ಪ್ಲ್ಯಾನ್ ಹಾಕಿದೆ. ಬಟ್ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ಬರಬೇಕಲ್ಲ, ಕಂಫರ್ಟಬಲ್ ಪರ್ಸನ್ಗಳು ನನಗೆ ಯಾರೂ ಸಿಗಲ್ಲ ಅಂತ ಗೊತ್ತಿತ್ತು. ಹೆಂಗಿದ್ರು ಇವನು ಒಂದು ಸತಿ ಹೋಗಿ ನೋಡ್ಕೊಂಡು ಬಂದಿದ್ದ. ಇವನಿಗೆ ದಾರಿ ಗೊತ್ತಿರುತ್ತೆ, ಇವನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟೆ ಇವನ್ನ ವೆಯ್ಟ್ ಮಾಡಿ ಮಾಡಿ ಇವನಿಗೆ ಫ್ರೀ ಇದ್ದಾಗ ನಾನು ಫ್ರೀ ಮಾಡ್ಕೊಂಡು
ಇವತ್ತು ಬಂದಿರೋದು. ಲೇ ಮಗ ಮೊನ್ನೆ ಜಾತ್ರೆ ಇದ್ದಿದ್ದಕ್ಕೆ ಇವೆಲ್ಲ ಕ್ಲೀನ್ ಮಾಡಿದ್ರು ಅನ್ಸುತ್ತೆ ಕಣಲ್ಲಿ. ಆದರೆ ಇವತ್ತು ಇವನಿಗೆ ದಾರಿ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹೇಳಿದೆ ಹೇಳ್ತಾವನು ಜಾತ್ರೆಗೆ ಅಂತ. ಮೊನ್ನೆ ನಿಜ ಕಣ, ಇಲ್ಲೆಲ್ಲ ನೋಡಿದ್ದೀನಿ ನಾನೇ ದಾರಿ. ಎಲ್ಲಿ ನೋಡಿದ್ದೀವಿ? ಇಷ್ಟ್ರಾಗೆ ಇರಬೇಕು, ಇಷ್ಟ್ರಾಗ ಬರೀ ಬೇಲಿ ಕಾಣಿಸ್ತೈತೆ ಅಂದರೆ ದಾರಿ ಇಲ್ಲೇ ಇಲ್ಲ ಮುಚ್ಕೊಂಡೈತೆ ಅಂತ. ಕಲ್ಬಂಡೆ ಐತಲ್ಲ, ಆ ಕಲ್ಬಂಡೆ ಏರಿ ಮುಂದೆ ಈ ಕಡೆ ಹಾಸಿ, ಈ ಕಲ್ಲು ಐತಲ್ಲ ಈ ಕಡೆ ಮುಂದೆ ಹಾಸಿ ಹೋಗ್ಬೇಕು ಅಂದರೆ ಇಲ್ಲೇ ದಾರಿ ಇರಬೇಕು. ಇಲ್ಲಿ ದಾರಿ ಕಾಣಿಸ್ತಿಲ್ಲ ಅಂದರೆ ಬೇಲಿ ಬೆಳ್ಕೊಂಡೈತೆ ಅಂತ. ಈಗ ಬೇಲಿ ಎಲ್ಲ ಕತ್ತಿಸ್ಕೊಂಡು ಹೋಗೋಷ್ಟು ಸೀನ್ ಎಲ್ಲ ಇಲ್ಲ, ಅವೆಲ್ಲ ಆಗ್ದಿದ್ದ ಕೆಲಸ. ಅವತ್ತು ಜಾತ್ರೆ ಐತೆ ಅಂತಾನೆ ಕಟ್ ಮಾಡಿದ್ರು ಅದನ್ನು. ವಾಟ್ ನೆಕ್ಸ್ಟು? ನೆಕ್ಸ್ಟ್ ಮತ್ತೆ ಮಾರ್ಕೆ ಹುಡುಕ್ಬೇಕು ಎಲ್ಲಿ ಐತೆ ಅಂತದ್ದು. ಈಗ ಮಾರ್ಕೆಲ್ಲಿ ಹುಡ್ಕಣ, ಅದೇ ನನಗೆ ಸಿಗ್ತಾ ಇಲ್ಲ, ಅದಕ್ಕೆ ಫಸ್ಟ್ ಹೋಗಿದ್ದು ನಾನು. ಗೈಸ್ ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ KGF ಅಲ್ಲಿ ಚಿನ್ನ ಹುಡ್ಕೋ ಥರ ಆಗೈತಿ. ಈ ಮಾರ್ಕ್ ಹುಡ್ಕಾದ್ರು ಒಂದು 4 kg ಮ್ಯಾಲಿಗೆ ಹೋಗ್ಬೇಕಲ್ಲ ನಾವು. ನಾನು ಹೇಳೋದು ಅರ್ಥ ಆಯ್ತಾ ನಿನಗೆ? ಇಲ್ಲಿ ಮಾರ್ಕ್ ಹಾಕಿಲ್ಲ, ಆ ಸೈಡ್ ಎಲ್ಲೇ ಇರೋದು. ಅವರಿಗೆ ಬೆಟ್ಟ ಹತ್ತದ ಹೆಂಗೆ ಅಂತ ಕೇಳ್ತಾ ಇದ್ದೀವಿ ನಾವು, ಕಾಲ್ದಾರಿ ಹೆಂಗೆ ಅಂತ ಕೇಳೇ ಇಲ್ಲ ನಾವು ಒಟ್ಟ. ಹೋಗಿ ಕೇಳ್ಕೊಂಬೋವಾಗ ನಾನು ಇಲ್ಲೇ ಇರ್ತೀನಿ. ಹೋಗಲೇ ನನಗೆ ಸುಸ್ತಾಗಿತ್ತು, ಬಾ ಅಮ್ಮಿಕೊಂಡು. ಅಲ್ಲ ಯಾಕೆ ಹೋಗಿ ಸಾಯ್ತೀಯಾ? ಇಲ್ಲ ಹೋಗೋಣ ಈಗ. ಇಲ್ಲ ಸಿ ಇಲ್ಲಿ ಆಗಲ್ಲ ಅಂತಾರ, ಅಲ್ಲೇ ಮಾಡೋ ನಾವು ಏನಾದರೂ ಮಾಡು ಗೊತ್ತಲ್ಲ. ಮಾಡು ಲೇ. ಅದು ಎಲ್ಲಿಗೆ ಹೋಗೋದು ಗೊತ್ತಾ? ಅದು ಭೂಬಮ್ಮನ ಅಂಗಡಿ ತಗೊಳ್ತದೆ ಹಂಗೆ. ಹಾಂ, ಅಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ? ಇವ್ನ ಯಾವನ ಸೆಡೆ ನನ್ನ ಮಗ. ಟೀ ಕುಡಿತಾನಂತೆ, ಟೀ ಮುಚ್ಕೊಂಡಾಗಲಿ 6 ಗಂಟೆ 6:30 ಅಷ್ಟೊತ್ತಿಗೆ ರೆಸ್ಟೋರೆಂಟ್ ಬಾ ಅಂದ. ಹೋಗಿ 6:30 ವೆಯ್ಟ್ ಮಾಡ್ತೀನಿ ಗೈಸ್. 2 ನಾಯಿ ಬಿಟ್ಟರೆ ಅಲ್ಲಿ ಯಾವನೂ ಗತಿ ಇಲ್ಲ. ನೀ ಬರ್ತೀಯ ಅಂತ ನಾವು ಇಮೋಷನಲ್ ಡ್ಯಾಮೇಜ್. 100% ಚಾರ್ಜರ್ ಮಾಡ್ಕೊಂಡು ಬಂದಿದೆ ಫೋನಿಂದು. 4% ಚಾರ್ಜ್ ಖಾಲಿ ಆಗೈತೆ. ನಿನಗೆ ಫೋನ್ ಮಾಡೋಕೆ ಹೋಗಿನಿ. ಫೋನ್ ಮಾಡೋಕೆ ಆ್ಯಪಲ್ಲಿ ಎಷ್ಟು ರೀಲ್ಸ್ ಸಿಕ್ಕಿದ್ದೀವಿ. ನಾನು ಯಾವ ರೀಲ್ಸು ನೋಡಲಿಲ್ಲ, 2 ವಾಟ್ಸಪ್ ಸ್ಟೇಟಸ್ ನೋಡಿದ್ದು. ಆದರೂ 14 ಮಿಸ್ ಕಾಲಿಗೆ ಎದ್ದಿದ್ದೀನಲ್ಲ ಅದಕ್ಕೆ. ಲೇ ಗೈಸ್ 14 ಮಿಸ್ ಕಾಲ್ ಕೊಟ್ಟಿದ್ದೀನಿ. ಅದು ಅವನಿಗೆ 14 ಮಿಸ್ ಕಾಲು ದೊಡ್ಡದಲ್ಲ, ಚಿಕ್ಕದು. ನನಗೆ ಬರೀ ಒಂದೇ ಒಂದು ಫೋನ್ ಕಾಲ್ ಬರಲಿ, ಎಂಥ ನಿದ್ದೆ ಮಾಡ್ತಾಯಿದ್ರು ಎದ್ದು ಬಿಡ್ತೀನಿ. ಅಷ್ಟು ನಾವು ಫೋನ್ ಕಾಲಿ ಕಾಯ್ಕೊಂಡು ನಿದ್ದೆ ಮಾಡಲ್ಲಪ್ಪ. ಓಲಿ ಇವತ್ತು ಬೆಟ್ಟ ಹತ್ತುತ್ತೀವೋ ಹತ್ತಲ್ವೋ ಅದನ್ನ ಹೇಳು. ನಾನೇ ಅದೇ ಡೌಟಲ್ಲಿದ್ದೀನಿ. ಡೆಡ್ ಬಾಡಿ ಓಪನ್ ಆಗಿ ಬಿಟ್ಟವ್ರೆ ಅಂತ ಹೇಳ್ದಲ್ಲ, ಒಂಚೂರು ಸ್ಟ್ರಾಂಗಾಗಿ ನಾನು ನಂಬೋಕೆ ಫೀಲ್ ಆಗಿದೆ. ಏನು ಗೊತ್ತಾ, ಏನೋ ಸ್ಮೆಲ್ ಬಂತೈತೆ ನೋಡಿ ಗೈಸ್. ಇಲ್ಲಿ ದನಿನ ಕೊಂಬು ಏನಲ್ಲ ಇಲ್ಲೇ ಊತಾಕಂಗವ್ರೆ ಹಸನ. ಅದೇನೋ ಸ್ಮೆಲ್ ಬೇರೆ ಬಂತಾ? ಯಾಕೆ ನನ್ನ ಮಗ ಹೇಳೋದ್ರಲ್ಲಿ ನಿಜ ಅನ್ನಿಸ್ತೈತೆ ಅಂದ್ಬಿಟ್ಟು ನಮ್ಮದೇ ನಿಜ ಅನ್ನೋ ಥರ ಇರಲಿ ಅಂತಲೇ ನಾನು ಆ ಥರ ಹೇಳಿದ್ದು ನನಗೆ. 2 ಸತಿ ಆ ಒಕ್ಕ ಮೋಟಿವೇಶನ್ ಮಾಡುತ್ತಲ್ಲ, ನಾನು ನಮ್ದಕ್ಕೆ ಅಂತ ನಾವು ಬೇರೆಯವ್ರಿಗೆ ಮೋಸ ಮಾಡಿಲ್ಲ ಅಂತ. ಯಾವುದಕ್ಕೋ ಏನೋ ಆದರೂ ಮಾಡಿಕ. ನನ್ನ ಲೈಫ್ ಜೊತೆ 2 ಸತಿ ಮಕ್ಕಳು ಮಾಡಿದ್ಯಾ? ಇರಲಿ. ಆ ಸೀರೆ ಅಲ್ಲೇ ಬಿತ್ತೈತೆ. ಯಾವ ಸೀರೆ? ಹಾಂ, ಯಾವ ಸೀರೆ? ಲೇ ಸೀರೆ ಯಾರ್ದು ಅಂತ ಕರೆಕ್ಟಾಗಾದ್ರೂ ಹೇಳೋದನ್ನ ಕಲಿ ಗೈಸ್. ಬೆಟ್ಟ ಹತ್ತಿಸ್ತೀನಿ ಅಂತ ಕರ್ಕೊಬಂದು ಯಾರು ಬಿತ್ತೋದ್ರೆ ಯಾರಿಗೆ ಗೊತ್ತು, ಒಟ್ಟೆ ಚಿತ್ರ ಬಿಡಿಸೋರೆ. ಬೆಟ್ಟನ ತೋರಿಸ್ಕೊಂಡು ಮಗ ನೀನು ಬೆಟ್ಟ ತೋರಿಸ್ಬೇಕು ಅಂತ ಹೇಳಿದ್ದೆ, ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡು ಅಂತ ಕರ್ಕೊಬಂದು ಇಲ್ಲಿ ಕೂತ್ಕೊಂಡವನೆ. ಆ ಮಗ ಅರ್ಧಕ್ಕನ ಹೋಗೋಣ. ಲೇ ಅರ್ಧ ಏನು ಪೂರ್ತಿ ಹೋಗ್ಬೇಕು ಅಂತ ಬಂದಿದ್ದು ನಾನು. ಅದೇ ನಾನೇ ಅದನ್ನು ಪೂರ್ತಿ ಮಾಡೇ ಬರೋಣ ಬಾ. ಯಾವುದು? ಅಲ್ಲಿ ಆಂಜನೇಯನ ದೇವಸ್ಥಾನ ಐತೆ ಅಂತ ಕಣ. ಎಲ್ಲೈತಿ ಆಂಜನೇಯನ ದೇವಸ್ಥಾನ? ಅಲ್ಲಿ ಮಠದ ಹತ್ರ. ಕಾಲೇಜ್ ಹುಡುಗರು ಒಂದು 8 ಜನ 3 ದಿನ ವಸ್ತಿ ಇದ್ದು ಬಂದಿದ್ರಲ್ಲಿ. 3 ದಿನ ಅಲ್ಲೇ ಇದ್ರಾ? ನೈಟು ಆ ಡೇ ಇತ್ತಿದ್ದವ್ರು ಒಳ್ಳೆ 3 ದಿನ ಆದಮೇಲೆ ಇಳಿದಿದ್ದು ಕೆಳಕ್ಕೆ. ಏನು ಎಲ್ಗೋಗಿದ್ರು ಅಷ್ಟು 3 ದಿನ ಅವರು? ಏನೈತು ಅಲ್ಲಿ 3 ದಿನ ಮಲಿಕಳೋದು ನೋಡಿ ಬರೋಣ ಬಾ. ಗೈಸ್ ಫೈನಲಿ ಇವತ್ತು ಸಾಹೇಬ ಬೆಟ್ಟ ಹತ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಹೇಳ್ತವನೆ. ನಿನಗೆ ಸೀರೆ ಚಿಂತೆ, ನನಗೆ ಬೆಟ್ಟ ಹತ್ತಲಿಲ್ವಲ್ಲ ಅನ್ನೋ ಚಿಂತೆ. ಇಲ್ಲ, ಸೀರೆ ಒಂದು ಜಾಗದಲ್ಲಿ ಎಳೆದಿದ್ದು ಎಲ್ಲ ಕಡೆ ಹೆಂಗೆ ಬಂತು ಅಂತಲೇ ನನಗೆ ಚಿಂತೆ. ಅವ್ರು ಬಿಡಿಸಿದ್ದು ನೋಡಿದ್ರೆ 4 ಸೀರೆನ ಒಂದೇ ಜಾಗದಲ್ಲೇ ಬಿಡಿಸೋರೆ. 4 ಸೀರೆ ಒಂದೇ ತಾವು ಬಿಡಿಸಿರೋದಲ್ಲ, ಒಂದೇ ಸೀರೆ ಒಂದೇ ತಾವು ಬಿಡಿಸೋದೆ. ನಿನಗೆ 4 ಥರ ಕಂಡೈತೆ. ಉದ್ದ ಜಾಸ್ತಿ ಐತೆ ಆ ಸೀರೆ, ಅದು ಹಾಕಿಂದಲ್ಲ. ಅದೇ ನನ್ನ ಪ್ರಾಬ್ಲಮ್ಮು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಗೈಸ್ ಇವತ್ತು ರಾಮದೇವ್ರ ಬೆಟ್ಟ ಹತ್ತೋದು ಟ್ರೆಕ್ಕಿಂಗ್ ಲಾಗು ಆಗಲಿಲ್ಲ. ಸೊ ಇನ್ನೊಂದು ಸತಿ ಯಾರನ್ನಾದ್ರು ಅನುಷ್ ಅಣ್ಣನ ಪ್ರಶಾಂತ್ ಅಣ್ಣನ
ಇಲ್ಲ ಯಾರಾದ್ರೂ ಪರ್ಫೆಕ್ಟ್ ಗೈಡರ್ನ ಒಬ್ಬನ ಜೊತೆಗೆ ಹಾಕ್ಕೊಂಡು ಬಂದೇ ಬರ್ತೀನಿ, ಬಿಡಲ್ಲ. ಆದ್ರೆ ನಾನು ಬಿಟ್ಟು ಬಂದೆ ಅಂದ್ರೆ ನೀನು ಬೆಟ್ಟ ಹಚ್ಚೋದು ಇಂಟ್ರೆಸ್ಟ್ ಬರೋದು. ಅದೇನೋ ಸತ್ಯದ ಮಾತು. ಗೈಸ್, ಇಲ್ಲಿಗೆ ಈ ಲಾಗ್ ಎಂಡ್ ಆಗುತ್ತೆ. ಈಗ ಇನ್ನೊಂದು ಹೊಸ ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.